ಎಸ್ ಮೇಡಮ್, ಈಗ ಆಲ್ಮೋಸ್ಟ್ ಹಣೆ ಬಂದಿನಿ ನೀವೀಗ. ಹೌದು ಸರ್. ಹೌದಾ? ಸೊ ಅಲ್ಲಿಂದ ಇಲ್ಲಿ ಬರೋ ಈಗೇನು ಬಂದಿರಲ್ಲ, ವರ್ತ್ ಅನ್ಸುತ್ತೆ ಇಲ್ಲಿ ಮಟ್ಟ ಬರೋದು? ವರ್ತ್ ಅನಿಸ್ತದೆ ಸರ್. ವರ್ತ್ ಅನ್ಸುತ್ತೆ. 100% ವರ್ತ್ ಐತ್ರಿ. ಓಕೆ, ಫೈನ್, ಗುಡ್. ಸೊ ಈಗ ನೀವು 60 ಡೇಸ್ನಾಗ ಆಲ್ಮೋಸ್ಟ್ 133 120 ಅನ್ಕೊಡ್ರಿ, ಅಂದ್ರೆ 12 kgs 12 kgs ವೆಯ್ಟ್ ಲಾಸ್ ಆಗೈತಿ. ಸೊ ಏನು ಡಿಫ್ರೆನ್ಸ್ ಅನ್ಸತ್ತೆ ನಿಮ್ಗೆ? ಭಾಳ ಹಗುರ ಆಗೈತ್ರಿ, ನನ್ಗೆ ಓಡಾಡಕ್ಕೆ ಎನರ್ಜಿ ಜಾಸ್ತಿ ಬಂದೈತಿ. ಓಕೆ ಆಮೇಲೆ ಖುಷಿ ಆಗೈತ್ರಿ. ಎಲ್ಲರೂ ನೀವು ತೆಳಗಾಗಿಲ್ಲ, ಏನ್ ಮಾಡಿ ಅಂತ ಕೇಳ್ತಿರ್ತಾರೆ. ಓಕೆ ನಾನು ಇನ್ನೂ ತೆಳಗಾಗ್ಲಿ, ಆಮೇಲೆ ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಸರ್. ಓಕೆ, ಗುಡ್, ಸರಿ. ಓಕೆ, ಬಟ್ ನಿಮ್ಮ ಡಿಫ್ರೆನ್ಸ್ ಫೀಲ್ ಆಗ್ತೈತಿ. ಹೌದು ಸರ್. ಸೊ ಯಾವುದೇ ಥರ ಡಿಫ್ರೆನ್ಸ್ ಫೀಲ್ ಆಗ್ತೈತಿ? 12 kg ಕಡಿಮೆ ಆಗಿರಲ್ಲ, ನೀವು ಏನೇನು ಅಂದ್ರೆ ನೀವು ಅಂದ್ರೆ ಈಗ ಮೊದಲೇಕ 12 kg ಜಾಸ್ತಿ ಇದ್ದಾಗೂ ಈಗ ಕಡಿಮೆ ಆದ್ಮೇಲೆ ಏನೇನು ಡಿಫ್ರೆನ್ಸ್ ನಿಮ್ಗೆ ಅನ್ಸತ್ತೆ? ಹೌದು, 100 kg ಜಾಸ್ತಿ ಇದ್ದಾಗ ಸರ್ ನನಗೆ ಇಷ್ಟು ಒಂದು ಸ್ವಲ್ಪ ದೂರ ಹೋದ ತಕ್ಷಣ ಆಯಾಸ ಜಾಸ್ತಿ ಆಗೋದು. ಸ್ವಲ್ಪ ಯಾರು ಆ ಟೈಮ್ನಲ್ಲಿ ಮಾತಾಡ್ಸಿದ್ರೆ ಅವ್ರ ಮೇಲೆ ಸಿಟ್ಟು ಬರೋದು. ಈಗ ಆ ಥರ ಅಲ್ಲ ಸರ್, ಭಾಳ ಆಕ್ಟಿವ್ ಆಗಿ ಹೋಗ್ತೀನಿ, ಆಕ್ಟಿವ್ ಆಗಿ ಬರ್ತೀನಿ. ಹತ್ತೋದು ಇಳಿಯೋದು ಜಾಸ್ತಿ ಮಾಡ್ತೀನಿ ಸರ್. ಓಕೆ, ಅವಾಗ ಶಾಪ್ ಹತ್ತಿ ಇಳಿಬೇಕಾದ್ರೆ ಇಳಿಬೇಕಲ್ಲ ಅಂತೇಳಿ ಯೋಚನೆ ಮಾಡ್ತೀನಿ. ಈಗ ಹಂಗಲ್ಲ, ಪಟ್ ಇದ್ದು ಇಳಿದು ಕೊಟ್ಟು ಬಿಡ್ತೀನಿ ಅವ್ರಿಗೆ ಏನು ಬೇಕು ಏನಲ್ಲ ಅಂತೇಳಿ. ಓಕೆ, ಸೊ ಹೆಂಗೆ ನಿದ್ದೆ ಆಮೇಲೆ ಅಥವಾ ನಿಮ್ಮ ಎನರ್ಜಿ ಲೆವೆಲ್ಸು ಏನೇನು ಇಂಪ್ರೂವ್ಮೆಂಟ್ ಆಗೈತೆ? ನಿದ್ದೆ ಭಾಳ ಇಂಪ್ರೂವ್ಮೆಂಟ್ ಆಗೈತೆ ಸರ್. 12-12:30 ಇಲ್ದ ನಾನು ಯಾವತ್ತೂ ಮಲಗ್ತಾನೆ ಇರಲಿಲ್ಲ ರೀ. ಈಗ 11 ಗಂಟೆಗೆ ಆಲ್ರೆಡಿ ನಾನು ಏನು ಮಾಡ್ತಿದ್ರು ನನಗೆ ಆಲ್ರೆಡಿ ನಿದ್ದೆ ಬರ್ತಾವೆ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ಬಿಟ್ಟು ಒಂದು ಮಕ್ಕೊಂಡ್ಬಿಡ್ತೀನಿ ಸರ್. ಓಕೆ, ಭಾಳ ಚಲೋ ಇಂಪ್ರೂವ್ಮೆಂಟ್ ಆಗೈತೆ ರೀ ನಿದ್ದಿದ್ದು ಮಾತ್ರ. ನಿದ್ದೆ ಚಲೋ ಇದೆ, ಹೆಲ್ಪ್ ಆಗೈತೆ ಸರ್. ಓಕೆ, ಗುಡ್. ಸೊ ಇಲ್ಲಿ ನಾವೇನು ನಿಮಗೆ ಎವ್ರಿ ವೀಕ್ ಏನು ಹ್ಯಾಬಿಟ್ಸ್ ಹೇಳ್ತೇವಲ್ಲ, ಸೊ ಅದರಲ್ಲಿ ನೀವು ಏನೇನು ಚೇಂಜಸ್ ನಿಮಗೆ ಇಂಪ್ರೂವ್ಮೆಂಟ್ ಅನ್ಸತ್ತೆ? ಇಂಪ್ರೂವ್ಮೆಂಟ್ ಅನಿಸ್ತದೆ ಅನ್ಸತ್ತೆ. ಸೊ ನಿಮ್ಗೆ ಲೈಕ್ ಆಗಿದ್ದ ಹ್ಯಾಬಿಟ್ ಯಾವುದು? ಭಾಳ ಲೈಕ್ ಆಗಿರೋ ಹ್ಯಾಬಿಟ್ ಯಾವುದು? ಲೈಕ್ ಆಗಿರೋ ಹ್ಯಾಬಿಟ್ ರೀ, ಅಂದ್ರೆ ನಿಮ್ಗೆ ಅಂದ್ರೆ ಬೆನಿಫಿಟ್ ಆಗೈತಿ, ನಂಗೆ ಇದನ್ನ ಚಲೋ ಆಗೈತಿ, ನಾ ಇದನ್ನ ಬಿಡಬಾರ್ದು ಅನ್ಸೋದು ಅಂತ ನಿಮ್ಗೆ ಹಂಗೆ ಯಾವ ಥರ ನಿಮ್ಗೆ ಡಿಫ್ರೆನ್ಸ್ ಅನ್ಸೈತೆ? ಇಲ್ಲ ಸರ್, ಅದು ಪಂಪ್ಕಿನ್ ಜ್ಯೂಸ್ ಒಂದು ಭಾಳ ಇಂಟ್ರೆಸ್ಟ್ ಐತೆ. ಆಮೇಲೆ ಪಾಲಕ್ ಜ್ಯೂಸ್ ನಾನು ಅದೇನೋ ಒಂಥರ ಇರ್ತೈತೇನೋ ಅನ್ಕೊಂಡಿದ್ದೆ, ಬಟ್ ಅದು ಚೆನ್ನಾಗಿದೆ. ಅದು ಭಾಳ ಅದನ್ನ ಖುಷಿಯಲ್ಲಿ ಕುಡಿತೀನಿ. ಆಮೇಲೆ ಅದ್ರೊಳಗಡೆ ನಾನು ಇದನ್ನ ಹಾಕ್ತೀನಿ ಸರ್, ಇದನ್ನ ಲೆಮನ್ ಹೇಳ್ತೀವಿ, ಇಲ್ಲಾಂದ್ರೆ ನೆಲ್ಲಿಕಾಯಿ ಹೇಳ್ತೀವಿ, ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಇಟ್ಕೋತೀನಿ ಸರ್. ಅದನ್ನ ಅದ್ರೊಳಗೆ ಹಾಕೊಂಡು ಸೂಪರ್ ಟೇಸ್ಟ್ ಮಸ್ತ್ ಇರುತ್ತೆ ಅದು, 3 ಸೇರಿ. ಓಕೆ, ಗುಡ್. ಸರಿ, ಈಗ ನೀವು ಮಾಡಕತ್ಮೇಲೆ ಯೂಶಲಿ ನಾವೇನು ಹೇಳ್ತೀವಿ ಅಂದ್ರೆ ಬರೀ ನಾವು ಅಷ್ಟೆಲ್ಲ ಎಂಟೈರ್ ಫ್ಯಾಮಿಲಿ ಕೂಡ ನಾವು ಹೆಲ್ದಿ ಚೇಂಜ್ ಮಾಡ್ಕೋಬೇಕಂತೇಳಿ. ಸೊ ಆ್ಯಕ್ಚುಲಿ ಮೇನ್ ಅಂದ್ರೆ ನೀವು ಕುಕಿಂಗ್ ಎಲ್ಲ ಮಾಡೋದು ನೀವೇ ಇರ್ತೀರಿ. ಸೊ ಈಗ ನಿಮ್ದು ಚೇಂಜಸ್ ಆದ್ಮೇಲೆ ಮನ್ಯಾಗ ನೀವೇನೇನು ಚೇಂಜಸ್ ಮಾಡ್ಕೊಂಡ್ರಿ? ಮನೆಯಲ್ಲಿ ನಮ್ದು ಉಪ್ಪು ಚೇಂಜ್ ಆಗಿದೆ ಸರ್. ಓಕೆ, ಶುಗರ್ ಕಡಿಮೆ ಮಾಡಿದೀವಿ. ಕಡಿಮೆ ಅಂದ್ರೆ ಅವ್ರಿಗೆ ಯಾವಾಗಾರ ಒಂದ್ಸಲ ಟೀ ಕೊಡೋಕಷ್ಟೇ. ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡ್ತಾ ಇದಾರೆ ಅವರು. ಆಮೇಲೆ ಒಂದ್ ಟೈಮ್ ನಾ ಮಾಡಿದ್ರೆ ತಿಂತಾರೆ ನನ್ನ ಜೊತೆಗೆ, ಇಲ್ಲ ಅವ್ರಿಗೆ ಬೇಜಾರಾಗಿದೆ ಅಂತ ಬೇರೆ ಮಾಡ್ಕೊಂತಾರೆ. ಓಕೆ, ಫೈನ್, ಗುಡ್. ಸೊ ನೀವು ಮುಂಚೆ ಆ್ಯಕ್ಚುಲಿ ನಾನು ನಿಮ್ಮ ಜೊತೆ ಫಸ್ಟಿಗೆ ನೀವೇನು ನಮ್ಗೆ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕಾರೆ ಹೇಳಿದ್ರಿ, ಸರ್ ನಾನು ಸಾಕಷ್ಟು ಟ್ರೈ ಮಾಡಿದ್ದೀನಿ, ಸಾಕಷ್ಟು ನಾನು ದುಡ್ಡು ಹಾಕಿದ್ದೀನಿ, ಸಫರ್ ಆಗಿರೋದಂದ್ರೆ ಒಂದಲ್ಲ ಎರಡಲ್ಲ ಬಿಡ್ರಿ, ಅಷ್ಟಿದ್ದಾಗಿದೆ. ಓಕೆ, ಬಟ್ ಈಗ ಇಲ್ಲಿ ಬಂದಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆನಾ? ಈಗ ನಾವು ತೊಗೊಂಡಿದ್ದೀವಿ ಪ್ರೋಗ್ರಾಮ್, ನಾ ತೊಗೊಂಡು ನಂಗೆ ಚೆನ್ನಾಗಾಯ್ತು, ವರ್ತ್ ಅನಿಸ್ತಾ ಇದೆ, ಹೆಂಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಚಲೋ ಆಗೈತೆ ಸರ್, ನನಗೆ ಭಾಳ ಇಷ್ಟ ಆಗಿದೆ. ಆಗ್ತಾಯಿಲ್ಲ. ಗುಡ್. ಸೊ ಯೂಶಲಿ ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ಈಗ ನಾರ್ಮಲ್ ಎಲ್ಲರೂ ಸರ್ ನಮ್ಗೆ ವೇಟ್ ಲಾಸ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ನಮ್ದು ಬರೀ ವೇಟ್ ಲಾಸ್ ಅಲ್ಲ, ನಮ್ದು ಹೆಲ್ದಿ ವೇಟ್ ಲಾಸ್ ಅಂತ ಹೇಳ್ತೀವಿ. ಸೊ ರಿಯಲಿ ಇದು ಕರೆಕ್ಟ್ ಅನ್ಸುತ್ತಾ ನಿಮ್ಗೆ ಹೆಲ್ದಿ ವೇಟ್ ಲಾಸ್? ಚಲೋ ಅನಿಸುತ್ತೆ. ನಮ್ಮ ಇವ್ರು ಭಾವನವ್ರು ಹೇಳ್ತಾರೆ, ಇದು ಈ ಸಲ ಚಲೋ ಹುಡ್ಕೊಂಡಿ, ಪ್ರತಿ ಸಲ ಬರೀ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತಿದ್ದೆ, ಮತ್ತೆ ನಿನಗೆ ಬೇಜಾರಾಗಬಾರ್ದ ನಾವು ಅಂತಿದ್ದೆ. ಓಕೆ, ಇದು ಬಾಡಿ ಚೆಕ್ ಮಾಡಿದ್ದೆಲ್ಲ ಅವ್ರಿಗೆಲ್ಲ ರಿಪೋರ್ಟ್ ಹಾಕಿದೆ ಸರ್. ಓಕೆ, ಗುಡ್. ಖುಷಿ ಆದ್ರು, ಚೆನ್ನಾಗೈತಿ, ಮಾಡು ನೋಡೋಣ, ಮತ್ತೆ ಮುಂದೆ ಏನಾರ ಇದ್ರೆ ಸಪೋರ್ಟ್ ಮಾಡ್ತೀನಿ ಅಂತ. ಓಕೆ, ಯಾಕಂದ್ರೆ ಮೇಡಮ್ ಇದರಲ್ಲಿ ಒಂದೇನಪ್ಪ ಅಂತಂದ್ರೆ, ನಮ್ಮದು ನಿಮ್ಗೆ ಯಾಕೆ ಅಲ್ಲಿಂದ ಬರಕ್ಕೆ ಹೇಳ್ತೀವಿ, ಆಲ್ಮೋಸ್ಟ್ ಈಗ ರಾಣೆಬೆನ್ನೂರು ಅಂದ್ರೆ 110 ಕಿಲೋಮೀಟರ್ ಹೌದಾ? ಸೊ ಯಾಕೆ ನಿಮ್ಗೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ನಿಮ್ಗೆ ಬರಕ್ಕೆ ಹೇಳ್ತೀವಿ ಅಂತಂದ್ರೆ, ಈಗ ನಾವು ವೇಟ್ ಲಾಸ್ ಆಗ್ತೀವಿ. ಓಕೆ, ಈಗ ನೀವು ಹೇಳಿದ್ರೆ ನಾನು ಜಿಮ್ಮಿಗೆ ಹೋದ್ರು ಸರ್ ನಾ ಇಷ್ಟು ಕಡಿಮೆ ಹಾಕಿದ್ದೆ ಮತ್ತು ಇದಾಯಿತು ಅಂತೇಳಿ. ಬಟ್ ಇಲ್ಲೇನಪ್ಪ ಅಂದ್ರೆ, ಒಂದು ಕರೆಕ್ಟಾಗಿ ಫುಡ್ ತಿನ್ನಾಕತ್ತೀರಿ. ಓಕೆ, ಪ್ಲಸ್ ಅಡಿಷನ್ ಜೊತೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದಿಷ್ಟು ಹ್ಯಾಬಿಟ್ಸ್ ಲೈಕ್ ಬ್ರೀದಿಂಗ್ ಎಕ್ಸಸೈಸ್ ಆಗಲಿ, ಅಥವಾ ಡಿಟಾಕ್ಸ್ ಅಂದ್ರೆ ಈಗ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿದಾಗಲಿ, ಅಥವಾ ನೀರು ತಗೊಳ್ಳೋದಾಗಲಿ, ನಿದ್ದೆ ಇಂಪ್ರೂವ್ಮೆಂಟ್ ಆಗೈತಿ. ಅದ್ರ ಜೊತೆ ನಮ್ಮ ಬಾಡಿಲಿ ಎಷ್ಟು ಫ್ಯಾಟ್ ಬರ್ನ್ ಆಗೈತೆ ನಮ್ಗೆ ಗೊತ್ತಾಗಿಲ್ಲ. ವೇಟ್ ನಾವೇನು ಮನ್ಯಾಗ ಅಂದ್ರೆ ವೇಗ್ ಮಿಷನ್ ಅಷ್ಟೇ ನೋಡ್ತೀವಿ, ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಅದನ್ನು ನೋಡಿದಾಗ ಎಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಕಡಿಮೆ ಆಗೈತಿ, ನಮ್ದು ಕ್ಯಾಲರಿ ಬರ್ನಿಂಗ್ ಕೆಪಾಸಿಟಿ ಹೆಂಗೈತಿ, ಎಷ್ಟು ಮಸಲ್ ಐತಿ, ಆಮೇಲೆ ಯಾವ ಬಾಡಿ ಪಾರ್ಟ್ನಾಗ ಎಷ್ಟು ನಮ್ಗೆ ಕಡಿಮೆ ಆಗಿದೆ ಅಂತ ಸಿಗ್ತೈತಿ. ಈಗ ನಿಮಗೆ ಗೊತ್ತೈತಿ ಲಾಸ್ಟ್ ಟೈಮಿಗೆ ಈಗ ಎಷ್ಟು ಚೇಂಜಸ್ ಆಗಿದೆ ಅಂತ ಗೊತ್ತಾಗತ್ತಲ್ಲ, ಅದಕ್ಕೆ ಹಾಗಾಗಿ. ಓಕೆ, ಸರಿ. ಈಗ ಈ ಒಂದು ಟೋಟಲ್ ಓವರ್ ಆಲ್ ಪ್ರೋಗ್ರಾಮ್ ಈ ಥರ ಜನ ಈ ಥರ ಮಾಡ್ಕೊಂಡ್ರೆ ಹೆಲ್ದಿ ಇರೋಕೆ ಅನುಕೂಲ ಆಗತ್ತಾ? ತುಂಬ ಪರ್ಫೆಕ್ಟ್ ಆಗಿರ್ಬೋದು ಸರ್. ಓಕೆ, ಎಲ್ಲರೂ ಸೇರಿ ಎಲ್ಲರೂ ಒಳ್ಳೇದಾಗುತ್ತೆ. ಓಕೆ,
ಫೈನ್. ಸೊ ನಮ್ಮ ಈ ಒಂದು ಕಮ್ಯುನಿಟಿನ ಬೇರೆದವರಿಗೆ ರೆಕಮೆಂಡ್ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಇಷ್ಟಪಡ್ತೀನಿ ಸರ್. ಓಕೆ, ರೈಟ್. ಮಾಡ್ತೀನಿ ಸರ್. ಸೊ ಯಾಕಂದ್ರೆ ನಮ್ಮ ಗೋಲ್ ಏನಪ್ಪ ಅಂತಂದ್ರೆ ನಾವು 2030ಕ್ಕೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಮಾಡೀವಿ. ಇದರದ್ದು ಫೌಂಡರ್ ಬಂದ್ಬಿಟ್ಟು ತಿರುಪತಿಲಿ ಇರ್ತಾರೆ. ಬಟ್ ಅವರು ಒಂದು ಇದರಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗ ಇವತ್ತು ನಾವು ಆಲ್ಮೋಸ್ಟ್ ಒಂದು 20 ದೇಶದಾಗ ಜನರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ಓಕೆ, ಏನಂತಂದ್ರೆ ಒಂದು ಒಳ್ಳೆ ಹೆಲ್ದಿ ಹ್ಯಾಬಿಟ್ಸ್ ನಾವು ಯಾವ ಥರ ಫಾಲೋ ಮಾಡ್ಕೋಬೇಕು, ಹೆಂಗೆ ಮಾಡಬೇಕು ಅಂತೇಳಿ ಇವತ್ತು ಎಷ್ಟೋ ಜನ ನಮ್ಗೆ ಇವತ್ತು ಬರ್ತಾರದ ಮ್ಯಾಕ್ಸಿಮಮ್ ಅಂದ್ರೆ ರೆಫರೆನ್ಸ್ ಒಂದ್ಸಲ ಆದಮೇಲೆ ಮತ್ತೊಬ್ಬರು ರೆಫರ್ ಮಾಡ್ತಾರೆ ಈ ಥರ. ಅಂದರೆ ಈಗ ಅಲ್ಲಿಗೆ ಸ್ಟಾಪ್ ಆಗೋದು. ಮತ್ತು ಇನ್ನೊಂದು ನಮ್ಮ ಗೋಲ್ ಏನಪ್ಪ ಅಂದ್ರೆ ನಾವೇನು ಹೇಳ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ರಿ, ವೇಟ್ ಲಾಸ್ ಮಾಡಿ. ಅದ ಖುಷಿ ಆಗಿದೆ. ಎಲ್ಲರೂ ಡಯಟ್ ಮಾಡಿ ವೇಟ್ ಲಾಸ್ ಮಾಡೋ, ಡಯಟ್ ಮಾಡೋ, ವೇಟ್ ಲಾಸ್ ಮಾಡೋ ಅಂತಂದ್ರೆ ಹೊಟ್ಟೆ ತುಂಬ ಕೊಟ್ಟು ಡಯಟ್ ಮಾಡ್ತಾ ಇದೀರಿ ಅಂತಾರೆ, ವೇಟ್ ಲಾಸ್ ಆಗುತ್ತಂತ. ಅದ ಒಂದು ದೊಡ್ಡ ಖುಷಿ. ಸೊ ಯಾವಾಗ ನಿಮ್ಗೆ ಏನಾರ ನಾ ಕಡಿಮೆ ತಿಂತ ಇದೆ ಅನಿಸ್ತಾ? ಇಲ್ಲ, ನಾನು ಇನ್ನೂ ಹೆಚ್ಚಾಗಿದೆ, ಇದು ಕಡಿಮೆ ಮಾಡ್ಬೇಕು ಮೇಡಮ್ ಅಂತ ಫೋನ್ ಮಾಡ್ತೀನಿ. ಓಕೆ, ಗುಡ್. ಸೊ ಅಂದ್ರೆ ನಾವು ಯಾವಾಗಲೂ ನಮ್ಮ ಇದರಲ್ಲಿ ಹೇಳ್ತಾ ಇರ್ತೀವಿ, ದಿನಕ್ಕೆ 3 ಹೊತ್ತು ಊಟ ಮಾಡ್ತಾನೆ ನೀವು ಹೆಲ್ದಿ ವೇಟ್ ಲಾಸ್ ಮಾಡ್ಕೋರಿ ಅಂತೇಳಿ. ಸೊ ಪ್ಲಸ್ ಏನಂದರೆ ಒಂದಿಷ್ಟು ಸೈನ್ಸ್ನ ಇದ್ರ ಪ್ರಕಾರ ನಮ್ಮ ಬಾಡಿ ಮೇಲೆ ಯಾವ ಥರ ಫ್ಯಾಟ್ನ ಕರಗಿಸ್ಬೇಕಂತಂದರೆ ಒಳ್ಳೆ ಫುಡ್ನ ಕೊಟ್ಟರೆ ಆಟೋಮೆಟಿಕ್ ಬಾಡಿ ನಮ್ಮಲ್ಲಿರುವಂಥ ಬ್ಯಾಡ್ ಫ್ಯಾಟ್ನ ಅದೇ ಇದು ಮಾಡುತ್ತೆ. ಅದನ್ನು ರೈಟ್ ವೇದಲ್ಲಿ ಎಲ್ಲ ಪೋರ್ಷನ್, ಈಗ ನಿಮ್ಮ ಊಟದ ಪ್ಲೇಟ್ ಭಾಳ ಚೆನ್ನಾಗಿರುತ್ತೆ, ನಾನು ಎಷ್ಟೋ ಕಡೆ ತೋರಿಸ್ತೀನಿ ಅದನ್ನು. ಓಕೆ, ಸೊ ಯಾಕಂದ್ರೆ ನೀವು ಕಂಪ್ಲೀಟಾಗಿ ಏನು ತೊಗೋಬೇಕು ಎಲ್ಲನೂ ಭಾಳ ಕಡೆ ನಾವೇನು ಹೇಳ್ತಾ ಇರ್ತೀವಿ ಅಂದರೆ ತರಕಾರಿ ಜಾಸ್ತಿ ತೊಗೊಳ್ರಿ, ಅದನ್ನು ಜಾಸ್ತಿ ಮಾಡಿರಿ, ಇದನ್ನು ಅಂತ ಹೇಳ್ತೀವಿ. ಬಟ್ ನಿಮ್ಮದಲ್ಲಿ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ, ಕಂಪ್ಲೀಟ್ ಎಲ್ಲನೂ ಪರ್ಫೆಕ್ಟ್ ಆಗಿ ತೊಗೊತಾ ಇದ್ದೀವಿ. ಈಗ ಫ್ರಿಜ್ನಲ್ಲಿ ಇಟ್ಟರೆ ಅದು ಕ್ವಾಂಟಿಟಿ ಇದನ್ನ ಕ್ವಾಲಿಟಿ ಕಳ್ಕೊಂಡ್ಬಿಡುತ್ತೆ ಸರ್. ನಂದೆಲ್ಲ ಫ್ರೆಶ್ ಸಿಗುತ್ತಲ್ಲ, ನನಗೆ ಇನ್ನೂ ತಿನ್ಬೇಕು ಅನಿಸ್ತದೆ. ವೆರಿ ಗುಡ್. ಮುಂಚೆ ಯಾವಾಗಲೂ ಈ ಥರ ಹಸಿ ತರಕಾರಿ ಅಥವಾ ಪಲ್ಯ, ಮೊಸರು ಈ ಥರ ಎಲ್ಲಾನು ಮಾಡ್ತಿಲ್ಲ? ಇಲ್ಲ ಸರ್. ಮೊದ್ಲಿಗೆ ಹೆಂಗಿತ್ತು ನಿಮ್ದು ಆಹಾರ ಪದ್ಧತಿ? ಮೊದ್ಲಿಗೆ ಅದ ಹೇಳ್ದನಲ್ಲ, ಹರ್ಬಲ್ ಲೈಫ್ ತಗೊಂತಿದ್ದು. ಬೆಳಗ್ಗೆ ಒಂದು ಶೇಕು, ರಾತ್ರಿ ಒಂದು ಶೇಕು, ಮಧ್ಯಾಹ್ನ ಒಂದು ಊಟ, ಅದು ಒಂದು ರೊಟ್ಟಿ ಇಲ್ಲ ಚಪಾತಿ. ಓಕೆ, ಬಟ್ ಈಗ ನೀವು ಇಲ್ಲಿ ಬಂದ್ಮೇಲೆ ಫುಡ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ಸೊ ಯಾವ್ದಕ್ಕೆ ತಿನ್ಬೇಕು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅಂತ ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿ ನಾವೇನಪ್ಪ ಅಂದ್ರೆ ಯಾಕೆ ಎಜುಕೇಟ್ ಮಾಡ್ತೀವಿ ಅಂದ್ರೆ ಲೈಕ್ ಇದು ಇಲ್ಲಿಗೆ ಮುಗಿಯಂಗಿಲ್ಲ. ಬಹಳ ಜನ ನಮ್ಮ ಕಡೆ ಕ್ವಶನ್ ಕೇಳ್ತಾರೆ, ಸರ್ ಬಿಟ್ಟ ಮೇಲೆ ಮತ್ತೆ ವೇಟ್ ಗೇನ್ ಆಗುತ್ತೆ. ಓಕೆ, ಸೊ ನಾವು ಅವ್ರಿಗೆ ಹೇಳೋದೇನಪ್ಪ ಅಂದ್ರೆ, ಓಕೆ ಈ ಮುಂಚೆ ನೀವೇನು ಪ್ರೋಗ್ರಾಮ್ಸ್ ಮಾಡಿದ್ರಿ, ಏನು ಕಲ್ಕೊಂಡ್ರಿ? ನೀವು ಹೇಳ್ದಂಗೆ ಏನು ಕಲ್ತಿರಂಗಿಲ್ಲ ಅವರು. ಒಂದು ದೇಹನ ದಂಡಿಸಿ ವೇಟ್ ಲಾಸ್ ಮಾಡಿರ್ತಾರೆ, ಇಲ್ಲಾಂದ್ರೆ ಊಟ ಬಿಟ್ಟು ವೇಟ್ ಲಾಸ್ ಮಾಡಿ. ಸೊ ಈಗೇನಪ್ಪ ಅಂದ್ರೆ ನಿಮಗೆ ನಾವು ಈ ಆಹಾರ ಯಾಕೆ ತಿನ್ಬೇಕು, ತರಕಾರಿ ಯಾಕೆ ತಿನ್ಬೇಕು, ಯಾವ ಆರ್ಡರ್ಲಿ ಹೆಂಗೆ ತಿನ್ಬೇಕು? ಇದು ಒಂದು ಹೇಳ್ತೇನ್ರಿ, ನಮ್ಮ ಮನೇಲಿ ನಮ್ಮ ಅತ್ತೆಯವರ ಅಂದ್ರೆ ಇಷ್ಟೆಲ್ಲ ತಿಂದು ನೀನ್ ಯಾವಾಗ ವೇಟ್ ಲಾಸ್ ಮಾಡ್ತೀವಿ ಅಂತ. ಆಮೇಲೆ ಈಗೀಗ ಅವರ ಆಶ್ಚರ್ಯಗಾರ್ರಿ, ಇಷ್ಟೆಲ್ಲ ತಿಂದ್ರು ಉಳಿದತ್ ನೋಡು ಅಂತ. ಗುಡ್, ವೆರಿ ಗುಡ್. ಸೊ ಹೀಗಾಗಿ ನಮಗೆ ಒಂದು ಹೆಲ್ದಿ ಫುಡ್ ಈಗ ಅಷ್ಟಲ್ಲ, ಇವನ್ ನೀವು ಮುಗಿದ್ಮೇಲೂ ನಿಮ್ದು ವೇಟ್ ಮೇಂಟೈನ್ ಮಾಡ್ಬೇಕು. ಸೊ ಈಗ ಆ್ಯಕ್ಚುಲಿ ನಾವು ವೇಟ್ ಲಾಸ್ ಮಾಡಿದಾಗ ಭಾಳ ಜನ ನಮಗೆ ಹಂಗೆ ಕಮೆಂಟ್ ಮಾಡ್ತಾರೆ, ಫಸ್ಟ್ ಹೆಂಗೆ ಕಾಣಕತ್ತಿ ನೋಡಂದ್ರೆ. ಅದಾದಮೇಲೆ ಇದು ಹಂಗೆ ನೀವು ಮಾಡಿರ್ತೀರಿ, ಮತ್ತೆ ಬಿಟ್ಮೇಲೆ ಮತ್ತೆ ಹಿಂಗೆ ಗೇನ್ ಆಕತಿ ಅಂದ್ರೆ. ಬಟ್ ಈಗ ನಂದು ವೇಟ್ ಲಾಸ್ ಆಗಿ 7 ವರ್ಷ ಆಯ್ತು. ಸೊ ಹೆಂಗೆ ಮಾಡಿ, ಸೊ ನಾವೇನು ಫಾಲೋ ಮಾಡ್ತೀವಿ ಅದನ್ನು ಈಗೂ ಕೂಡ ನಾನು ಪ್ರತಿ ದಿವಸ ನಂದು ಊಟದ ನಿಮಗೆ ಹೆಂಗೆ ಫೋಟೋ ತಗೊಂಡು ನಾನು ಫೋಟೋ ತಗೊತೀನಿ. ಸೊ ನೀವೇನು ತಿಂತಿರ್ಪ ಅಂತ ಕೇಳಿ ಇಮೇಟಿಂದ ಅವತ್ತಿನ ನಂಗೆ ಫೋಟೋ ತೋರಿಸ್ತಾರೆ. ಸೊ ಅಂದ್ರೆ ಈಗ ನಾನು ನಿಮಗೊಂದು ಹೇಳೋದೊಂದು ನಾವು ಮಾಡೋದನ್ನ ಆಗಿರ್ಬಾರ್ದು. ಸೊ ರುಟೀನ್ ನಿಮಗೊಂದು ಕಳ್ಸಿಕೊಟ್ರೆ ನಿಮ್ಗೆ ಫಾಲೋ ಮಾಡೋಕೆ ಇದು ಮಾಡ್ತೀವಿ. ಪ್ಲಸ್ ಆಮೇಲೆ ನಾವಿಲ್ಲಿ ಇದಕ್ಕೆ ನಾವು ಪರ್ಸನಲೈಸ್ಡ್ ಕೋಚಿಂಗ್ ಅಂತೀವಿ. ಓಕೆ, ಸೊ ನಿಮಗೆ ಇಂಡಿವಿಜುವಲ್ ಆಗಿ ನಮ್ಮ ಡೈಟಿಷಿಯನ್ ಪ್ರೀತಿ ಅವ್ರು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ. ಅವ್ರ ಸರ್ವಿಸ್ ಹೆಂಗೆ ಅನ್ಸುತ್ತೆ? ಭಾಳ ತುಂಬಾ ಚೆನ್ನಾಗಿದೆ ಸರ್. ಒಂದು ಸಲ ರಿಂಗ್ ಮಾಡಿದ ತಕ್ಷಣ ಎತ್ತೆ ಬಿಡ್ತಾರೆ. ಓಕೆ, ಸೊ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಗುಡ್. ಓವರಾಲ್ ನಮ್ಮ ಸರ್ವಿಸ್ ಬಗ್ಗೆ ನಿಮ್ಗೆ ಹೆಂಗೆ ಅನಿಸ್ತದೆ? ತುಂಬಾ ಚಲೋ ಐತ್ರಿ ನಿಮ್ಮ ಸರ್ವಿಸ್ ಬಗ್ಗೆ. ಖುಷಿನೂ ಐತೆ ನನಗೆ. ಕೇಳಿದ ತಕ್ಷಣ ಏನೇ ಡೌಟ್ ಇದ್ರೆ ಕ್ಲಿಯರ್ ಮಾಡಿಕೊಡ್ತಾರೆ. ಓಕೆ, ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ಇನ್ನು ಎವ್ರಿ ಮಂತ್ ಇದೇ ಥರ ಬಂದು ನಿಮ್ಮದು ಸೊ ಫಾಲೋಅಪ್ ಮಾಡಿರಿ, ಚೆಕ್ ಮಾಡಿಕೊಡ್ರಿ. ಪ್ಲಸ್ ಆಮೇಲೆ ಇಲ್ಲಿ ಹೇಳಿರೋಂಥ ಹ್ಯಾಬಿಟ್ಸ್ನ ಲೈಕ್ ಬಟ್ ಟೆಂಪ್ರರಿ ಅಷ್ಟೇ ಅಲ್ಲ ನಿಮ್ಗೆ. ಅದಕ್ಕೆ ನಮ್ಮ ಈ ಪ್ರೋಗ್ರಾಮ್ ಯೂಶ್ವಲಿ ನಮ್ದು ಎಲ್ಲೋ ಲೈಕ್ ವೇಟ್ ಲಾಸದ್ದು ಅಥವಾ ನಮ್ಮದು ಇನ್ಸ್ಟಾಗ್ರಾಮ್ ನೋಡಿದ್ವಿ ಬಿಫೋರ್ ಆಫ್ಟರ್ ಎಷ್ಟು ವೇಟ್ ಲಾಸ್ ಆಗಿರೋ ಬಂದಿರ್ಬೋದು. ಬಟ್ ನಾವು ಇಲ್ಲಿ ಬಂದಮೇಲೆ ನಾವು ಬರೀ ವೇಟ್ ಲಾಸ್ ಅಷ್ಟೇ ಅಲ್ಲ, ಎಲ್ಲ ಓವರಾಲ್ ಪ್ರೋಗ್ರಾಮ್ ನಿಮಗೆ ಅಂದರೆ ಇದು ಲೈಫ್ ಸ್ಟೈಲ್ ಪ್ರೋಗ್ರಾಮ್. ಅಂದ್ರೆ ನಮ್ಮ ಜೀವನ ಕ್ರಮ ಸರಿ ಆದರೆ ಆಟೋಮೆಟಿಕ್ ತಾವೇ ಎಲ್ಲ ಸರಿ ಆಗ್ತವೆ. ಸೊ ಈಗ ಫುಡ್ ಟೈಮಿಂಗ್ ಸರಿ ಮಾಡಿದ್ರೆ ಸೈನ್ಸ್ ಪ್ರಕಾರ ಹೆಂಗಪ್ಪ ಅಂದ್ರೆ 80% ಹೆಲ್ತ್ ಕರೆಕ್ಷನ್ಸ್ ಆಗುತ್ತೆ ನಮ್ಮ ಫುಡ್ ಟೈಮಿಂಗ್ಸಿಂದ. ಸೊ ಅದನ್ನ ನೀವು ಕರೆಕ್ಷನ್ ಮಾಡ್ಕೊಂಡ್ರಿ. ಪ್ಲಸ್ ನಮ್ಮ ದೇಹಕ್ಕೆ ಏನು ಬೇಕು ನ್ಯೂಟ್ರಿಯೆಂಟ್ಸ್ ಕೂಡ ಆಯ್ತು ರೀ, ಅದರಿಂದ ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಈಗ ಇರುವಂಥ ಎಕ್ಸಸ್ ಫ್ಯಾಟ್ ಆಗಲಿ, ಹೆಲ್ದಿ ಆಗೋದಾಗಲಿ, ಮಸಲ್ ಬಿಲ್ಡಿಂಗ್ ಆಗಲಿ, ಆಮೇಲೆ ಬ್ಯಾಡ್ ಫ್ಯಾಟ್ ತೆಗೆದಾಗಲಿ, ಇದನ್ನು ನಿಮ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀವಿ. ಆ ಥರ ನೀವು ಮಾಡ್ತಾ ಹೋದ್ರೆ ಒಂದು ಕಡೆ ಸ್ಟ್ರೆಂತ್ ಆಗ್ತಾ ರಿಪೇರಿ ಮಾಡ್ಕೊಂತ ಹೆಲ್ದಿ ವೇಟ್ ಲಾಸ್ ಮಾಡ್ಬೋದು. ಓಕೆ, ಸೊ ಭಾಳ ಬೇಕಾಗಿರೋದು ಅದ ಸರ್. ಎಲ್ಲ ಕಡೆ ಮಾಡಿ ಭಾಳ ಸಫರ್ ಆಗ್ಬಿಟ್ಟೆ ನಾನು. ಓಕೆ, ಈಗ ಏನ್ ಮಾಡಾಕತ್ತಿಂದ ಸ್ವಲ್ಪ ಖುಷಿ ಏನದನಿ, ಎನರ್ಜಿನೂ ಐತಿ. ಅದು ಸ್ವಲ್ಪ ಇದನ್ನ ಕುಡಿಯತ್ಲೆ ಏನದು ಹರ್ಬಲ್ ಲೈಫ್ ಹೇಳಿದ್ನಲ್ಲ ಸರ್, ಅದು ಕುಡಿದಿದ್ವಿ. ಕುಡಿದು 1-2-3 ತಾಸಿಗೆ ಹೋಗ್ಬಿಡ್ತೈತೆ ಅದು. ಓಕೆ, ಆಮೇಲೆ ಸುಸ್ತ. ಓಕೆ, ಆಮೇಲೆ ಏನು ಮಾಡಕ್ ಲೇಜಿ ತನ. ಬಟ್ ಈಗ ನಿಮ್ಗೆ ಎಲ್ಲೂ ಏನು ಲೇಜಿತನ ಇಲ್ಲ, ಇದಿಲ್ಲ, ಎನರ್ಜಿ ಚೆನ್ನಾಗಿದೆ, ಆಕ್ಟಿವ್ ಇರ್ತೀರಿ. ವೆರಿ ಗುಡ್. ಇಲ್ಲ ಇನ್ನೂ ನೀವು ಬರ್ತಾ ಆಕ್ಚುಲಿ ಈಗ ನೀವು ಲಾಸ್ ಆಗಿದ್ದು ಬರೀ 12 kg ಅಷ್ಟೇ. ಇನ್ನೂ ಜರ್ನಿ ಇನ್ನೂ ಐತಿ ನಿಮ್ಗೆ. ಎಸ್, ಒಂದೇನಂತಂದ್ರೆ ಎಲ್ಲಿ ಕೂಡ ನಾವು ಇದನ್ನ ಕಳ್ಕೊಳ್ಳೋದನ್ನ ಕರೆಕ್ಟಾಗಿ ನಿಮ್ಗೆ ಮಾಡ್ತಾ ಹೋಗೋದು. ಸೊ ಎಲ್ಲರೂ ಇವತ್ತು ನಮ್ಮ ಕಡೆ ಸಾಕಷ್ಟು ಜನ ಇದ್ದಾರೆ. ಇದೇ ಥರ ಇನ್ನೊಬ್ಬರು ಕ್ಲೈಂಟ್ ಇದ್ದಾರೆ, ಅವರು 68 ವರ್ಷ.
ಪ್ರೀತಿ ಅವರು ಮೋಟಿವೇಶನ್ ಮಾಡ್ತಿರ್ತಾರೆ ಮತ್ತೆ ಇದಾಗ್ಬೇಡ್ರಿ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ ಮತ್ತೆ ಸರ್ಗಳು ನಾನೇನ್ರ ಮಾಡಿಸ್ತೇನೆ ಮತ್ತೆ ವೇಟ್ ಲಾಸ್ ಆಗ್ಲಿಲ್ಲ ಅಂತ ಕಳ್ಸ್ಕೊಬಿಟ್ರಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ನಿಮ್ಗೆ ಯಾಕೆ ಎವ್ರಿಡೇ ಹಾಕಂತ ಹೇಳ್ತೀವಿ ಅಂದ್ರೆ ನಾವು ನೋಡ್ತೀವಿ ಲೈಕ್ ಬಾಡಿ ಇದು ನಮ್ಮ ಮಷಿನ್ ಅಲ್ರಿ, ಇವತ್ತು ಆಗಿಲ್ಲ ಹಿಂಗಂತೆ ಚೆಕ್ ಮಾಡ್ತೀವಿ. ಓಕೆ ಏನಾಗೈತಿ, ಇವಾಗ ನಿಮ್ಮ ನಿದ್ದೆ ಚೆನ್ನಾಗಿಲ್ಲ, ನೀರು ಕುಡ್ದಿಲ್ಲ, ಅವತ್ತಿನ ಆಕ್ಟಿವಿಟಿ ಮೇಲೆ ಫ್ಯಾಟ್ ಬರ್ನ್ ಆಗಿರ್ತೈತಿ. ಸೊ ಒಂದು 2-3 ದಿವಸ ನೋಡಿ ಮತ್ತೆ ಅದು ಚೇಂಜಸ್ ಏನು ಬೇಕೋ ಹೇಳ್ತೀವಿ, ಆ ಪ್ರಕಾರ ನಾವು ನೆಕ್ಸ್ಟ್ ಬೈ ಹೋಗಕ್ಕೆ ಅನುಕೂಲ ಆಕತಿ. ಓಕೆ, ಸೊ ಒಂದೇನಪ್ಪ ಅಂದ್ರೆ ಯಾವಾಗಲೂ ಕೂಡ ಹೆಲ್ದಿ ಫುಡ್ನ ಮೇನ್, ಯಾಕಂದ್ರೆ ಫುಡ್ ಇಸ್ ಎ ಮೆಡಿಸಿನ್. ನೀವು ಅಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಮೆಡಿಸಿನ್ ಮತ್ತೆ ಫುಡ್ ಮೆಡಿಸಿನ್ ನನಗೆ ಈಗ ಗೊತ್ತಾಗ್ತದೆ ಫುಡ್ ಮೆಡಿಸಿನ್ ಆಗೈತೆ ಅಂತ. ಯಾಕಂದ್ರೆ ರೈಟ್ ನೀವು ಊಟ ತೊಗೊಂಡ್ರೆ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಹೆಲ್ದಿಯಾಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೂ ನೀವು ಊಟ ಕಡಿಮೆ ಮಾಡೋ ಅವಶ್ಯಕತೆ ಇಲ್ಲ, ಹೊಟ್ಟೆ ತಿನ್ಬೋದು. ಯಾವಾಗೂ ಕೂಡ ನಾವು ಏನೇ ಪ್ಲಾನ್, ಎಷ್ಟು ಡಯಟ್ ಪ್ಲಾನ್ ಕೊಟ್ಟರು ಕೂಡ ನೀವು ಹೊಟ್ಟೆ ತುಂಬ ಊಟ ಮಾಡಕ್ಕೆ ಹೇಳ್ತೀವಿ. ಓಕೆ, ಆ ಪ್ರಕಾರ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ಸೊ ನಮ್ಮದು ಗುರಿ 2030ಕ್ಕೆ 1 ಕೋಟಿ ಜನಕ್ಕೆ ಹೆಲ್ಪ್ ಮಾಡೋದೈತಿ. ಸೊ ನಿಮ್ಮ ಸಪೋರ್ಟ್ ಬೇಕು. ಫಸ್ಟ್ ನೀವು ಹೆಲ್ದಿ ಆಗಿರಿ, ಭಾಳ ಜನಕ್ಕೂ ರೆಫರ್ ಮಾಡಿರಿ. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಟು ಆಸ್ಕರ್.